ಹಲೋ ಸ್ಟೂಡೆಂಟ್ಸ್, ಮತ್ತೊಂದು ವಿಡಿಯೋಗೆ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ನಾವು ಕರೆಂಟ್ ಎಲೆಕ್ಟ್ರಿಸಿಟಿ ಅನ್ನೋ ಚಾಪ್ಟರ್ ಬಗ್ಗೆ ಡಿಸ್ಕಸ್ ಮಾಡೋಣ. ಈ ಒಂದು ಚಾಪ್ಟರ್ ಮ್ಯಾಕ್ಸಿಮಮ್ ಮಾರ್ಕ್ಸ್ ನ ಕವರ್ ಮಾಡುತ್ತೆ. ಸ್ಟೆಪ್ ಬೈ ಸ್ಟೆಪ್ ಕಲ್ತ್ಕೊಳ್ಳಿ. ನೆಕ್ಸ್ಟ್ ಈಗ ನೋಡಿ, ಫಸ್ಟ್ ಚಾಪ್ಟರ್ ನೀವೇನ್ ಕಲ್ತಿದ್ದೀರಾ ಅಂತಂದ್ರೆ ಸ್ಟಡಿ ಆಫ್ ಚಾರ್ಜಸ್ ಅಟ್ ರೆಸ್ಟ್. ಚಾರ್ಜಸ್ ರೆಸ್ಟ್ ಅಲ್ಲಿ ಇದ್ದಾಗ ಏನು ಪ್ರಾಪರ್ಟಿ ಬರುತ್ತೆ ಅಂತ, ಓಕೆನಾ. ಆನ್ ದ ಸರ್ಫೇಸ್, ಔಟ್ ಸೈಡ್ ದ ಶೆಲ್ಲು, ವಯರು, ಆಮೇಲೆ ಗಾಸ್ ಲಾ, ಇದೆಲ್ಲದ್ರ ಬಗ್ಗೆ ನೀವು ತಿಳ್ಕೊಂಡಿದ್ದೀರಾ. ಅದೇ ಚಾರ್ಜು ಮೂವ್ಮೆಂಟ್ ಆಗ್ಬೇಕಾದ್ರೆ ನಮ್ಗೆ ಎನರ್ಜಿ ಬೇಕು. ಆ ಎನರ್ಜಿನ ನಾವು ಫಿಸಿಕ್ಸ್ ಅಲ್ಲಿ ಪೊಟೆನ್ಶಿಯಲ್ ಅಂತ ಕರಿತೀವಿ. ಆಗ ಫ್ಲೋ ಆದಾಗ, ಆ ಚಾರ್ಜ್ ಫ್ಲೋ ಆದಾಗ ನಮ್ಗೆ ಏನ್ ಬರುತ್ತೆ ಅಂತಂದ್ರೆ ಕರೆಂಟ್ ಬರುತ್ತೆ. ಆ ಒಂದು ಕರೆಂಟ್ ಬಗ್ಗೆ ನಾವು ಡಿಸ್ಕಸ್ ಮಾಡ್ತಾ ಹೋಗೋಣ, ಓಕೆನಾ. ನೋಡಿ, ಫಸ್ಟ್ ಕಾನ್ಸೆಪ್ಟ್, ವಾಟ್ ಇಸ್ ದ ಮೀನಿಂಗ್ ಆಫ್ ಎಲೆಕ್ಟ್ರಿಸಿಟಿ ಅಂತ. ಎಲೆಕ್ಟ್ರಿಸಿಟಿ ಮೀನ್ಸ್ ಇಟ್ ಇಸ್ ಅ ಬ್ರಾಂಚ್ ಆಫ್ ಫಿಸಿಕ್ಸ್ ವಿಚ್ ಡೀಲ್ಸ್ ವಿತ್ ದ ಸ್ಟಡಿ ಆಫ್ ಚಾರ್ಜಸ್ ಇನ್ ಮೋಷನ್ ಅಂತ, ಓಕೆನಾ. ಅರ್ಥ ಆಯ್ತಾ? ನೆಕ್ಸ್ಟ್ ಒನ್, ಎಲೆಕ್ಟ್ರಿಕ್ ಕರೆಂಟ್. ಎಲೆಕ್ಟ್ರಿಕ್ ಕರೆಂಟ್ ಇಟ್ ಈಸ್ ಡಿಫೈನ್ಡ್ ಆಸ್ ದ ರೇಷಿಯೋ ಆಫ್ ಚಾರ್ಜ್ ಬೈ ಟೈಮ್. ಸಿಂಪಲ್ ಆಗಿ ಹೇಳ್ಬೋದು, ಎಲೆಕ್ಟ್ರಿಕ್ ಕರೆಂಟ್ ಇಸ್ ಡಿಫೈನ್ಡ್ ಆಸ್ ದ ರೇಷಿಯೋ ಆಫ್ ಚಾರ್ಜ್ ಬೈ ಟೈಮ್ ಅಂತ ಹೇಳ್ಬೋದು. ಅಥವಾ ನೋಡಿ, ಇನ್ನೊಂದು ಹೇಳ್ಬೋದು, ರೇಟ್ ಆಫ್ ಫ್ಲೋ ಆಫ್ ಚಾರ್ಜಸ್, ರೇಟ್ ಆಫ್ ಫ್ಲೋ ಆಫ್ ಚಾರ್ಜಸ್ ಥ್ರೂ ಎ ಕಂಡಕ್ಟರ್ ಆಫ್ ಎನಿ ಕ್ರಾಸ್ ಸೆಕ್ಷನ್, ಓಕೆನಾ. ರೇಟ್ ಆಫ್ ಫ್ಲೋ ಆಫ್ ಚಾರ್ಜಸ್ ಥ್ರೂ ಎ ಕಂಡಕ್ಟರ್ ಆಫ್ ಎನಿ ಕ್ರಾಸ್ ಸೆಕ್ಷನ್, ಇಟ್ ಈಸ್ ಕಾಲ್ಡ್ ಎಲೆಕ್ಟ್ರಿಕ್ ಕರೆಂಟ್, ಓಕೆನಾ. ರೇಟ್, ಅಟ್ ವಾಟ್ ರೇಟ್ ಅಂತ. 1 ಆಂಪಿಯರ್ ಪರ್ ಸೆಕೆಂಡ್ ಹೋಗುತ್ತಾ, 2 ಆಂಪಿಯರ್ ಪರ್ ಸೆಕೆಂಡ್ ಹೋಗುತ್ತಾ, ಎಷ್ಟು ಹೋಗುತ್ತೆ, ಯಾವ ರೇಟ್ ಅಲ್ಲಿ ಹೋಗುತ್ತೆ, ಅದನ್ನ ನಾವೇನಂತ ಕರಿತೀವಿ ಅಂತಂದ್ರೆ ಎಲೆಕ್ಟ್ರಿಕ್ ಕರೆಂಟ್ ಅಂತ ಕರಿತೀವಿ, ಓಕೆನಾ. ನೆಕ್ಸ್ಟ್ ಒನ್, ಯೂನಿಟ್ ಆಫ್ ಕರೆಂಟ್. ಯೂನಿಟ್ ಆಫ್ ಕರೆಂಟ್ ಏನಂತಂದ್ರೆ ಎಸ್ ಯೂನಿಟ್ ಆಫ್ ಕರೆಂಟ್ ಈಸ್ ಆಂಪಿಯರ್, ಓಕೆ. ಇಟ್ ಇಸ್ ಡಿನೋಟೆಡ್ ಬೈ ಕ್ಯಾಪಿಟಲ್ ಎ, ಓಕೆನಾ. ನೇಮ್ ಆಫ್ ಎ ಸೈಂಟಿಸ್ಟ್ ಅದು, ಓಕೆನಾ. ನೆಕ್ಸ್ಟ್ ಒನ್, ಡಿಫೈನ್ ಆಂಪಿಯರ್ ಅಂತ ಕೇಳ್ತಾರೆ 1 ಮಾರ್ಕ್ಸ್ ಅಲ್ಲಿ, ಓಕೆನಾ. ಡಿಫೈನ್ ಆಂಪಿಯರ್ ಅಂತ ಕೇಳಬಹುದು, ಅಥವಾ ಡಿಫೈನ್ ಎಸ್ ಎ ಯೂನಿಟ್ ಆಫ್ ಕರೆಂಟ್ ಅಂತ ಕೇಳಬಹುದು. ಎಸ್ ಎ ಯೂನಿಟ್ ಆಫ್ ಕರೆಂಟ್ ಅಂದ್ರೆ ಯಾವುದು, ನೀವು ಆಂಪಿಯರ್ನೇ ಬರೀಬೇಕು, ಓಕೆನಾ. ಈಗ ನೋಡಿ, ಇವೆಲ್ಲದಕ್ಕೂ ಕೂಡ ಎಸ್ ಐ ಯೂನಿಟ್ ಬರೀತೀನಿ. ಕರೆಂಟ್ಗೆ ಎಸ್ ಐ ಯೂನಿಟ್ ಏನು, ಆಂಪಿಯರ್, ಕರೆಕ್ಟಾ. ಆಂಪಿಯರ್, ಇಲ್ಲಿ 1 ಆಂಪಿಯರ್ ಅಂತ ಬರೀತೀನಿ. ಇಲ್ಲಿ 1 ಎಸ್ ಯೂನಿಟ್ ಆಫ್ ಚಾರ್ಜ್ ಏನು, ಕೂಲಮ್, ಡಿವೈಡೆಡ್ ಬೈ ಎಸ್ ಯೂನಿಟ್ ಫಾರ್ ಟೈಮ್ ಏನು, ಸೆಕೆಂಡ್, ಇಲ್ಲಿ 1 ಸೆಕೆಂಡ್ ಅಂತ ಬರೀತೀನಿ, ಓಕೆನಾ. ಹೀಗೆ ಹೇಗೆ ಡಿಫೈನ್ ಮಾಡಬಹುದಂದ್ರೆ, ದ ಕರೆಂಟ್ is said to be 1 ampere. The current is said to be 1 ampere if 1 coulomb of charge, if 1 coulomb of the charge flows in 1 second. If 1 coulomb of charge flows in 1 second through a conductor of any cross section. Okay, it is called ampere. Okay, ಅರ್ಥ ಆಯ್ತಾ? The current is said to be 1 ampere if 1 coulomb of the charge flows through a ಕಂಡಕ್ಟರ್ ಇನ್ 1 ಸೆಕೆಂಡ್ ಅಂತ ಸಿಂಪಲ್ ಆಗಿ ನೀವು ಹೇಳ್ಬೋದು, ಓಕೆನಾ. ಇಟ್ ಈಸ್ ಕಾಲ್ಡ್ ಆಂಪಿಯರ್ ಅಂತ, ಓಕೆನಾ. ನೆಕ್ಸ್ಟ್ ಒನ್, ಕರೆಂಟ್ ಕ್ಯಾರಿಯರ್ಸ್. ನೋಡಿ, ಹೆಸರಲ್ಲೇ ಇದೆ ಕರೆಂಟ್ ಕ್ಯಾರಿಯರ್ಸ್. ಯಾವುದು ಕರೆಂಟ್ ನ ಕ್ಯಾರಿ ಮಾಡುತ್ತೆ ಅಂತ, ಓಕೆನಾ. ನೋಡಿ, ಇನ್ನು ಸಾಲಿಡ್ಸ್ ಅಲ್ಲಿ ಡಿಫ್ರೆಂಟ್ ಇರುತ್ತೆ, ಮೆಟಲ್ಸ್ ಅಲ್ಲಿ ಡಿಫ್ರೆಂಟ್ಸ್ ಇರುತ್ತೆ, ಕಂಡಕ್ಟರ್ಸ್ ಅಲ್ಲಿ ಡಿಫ್ರೆಂಟ್ ಇರುತ್ತೆ. ಒಂದೊಂದು ಮೆಟೀರಿಯಲ್ಸ್ ಅಲ್ಲಿ ಒಂದೊಂದು ಕರೆಂಟ್ ಕ್ಯಾರಿಯರ್ಸ್ ಇರುತ್ತೆ, ಎಲ್ಲದರಲ್ಲೂ ಚಾರ್ಜ್ ಇರೋದಿಲ್ಲ, ಓಕೆನಾ. ಯಾವುದು ಕರೆಂಟ್ ನ ಕ್ಯಾರಿ ಮಾಡುತ್ತೆ ಅಂತ, ಓಕೆನಾ. ನೋಡಿ, ಕರೆಂಟ್ ಕ್ಯಾರಿಯರ್ಸ್ ಅಂದ್ರೆ ಡೆಫಿನೇಷನ್ ಏನಂತ ಬರೀಬೇಕಂದ್ರೆ, ದ ಚಾರ್ಜ್ಡ್ ಪಾರ್ಟಿಕಲ್ whose flow in a given direction, okay, the charged particle whose flow in a given direction constitute the current carriers, it is called current carriers, okay na. In metals, metals alli yavudanತಂದ್ರೆ, in metals free electrons are the charge carriers. metals alli yavudu free electrons are the charge carriers. In conductors ಅಥವಾ electrolytic conductors ಅಂತ ಅಥವಾ conductors, both positive and negative ions are the charge carriers, okay na. Next one, in gases positive ions and electrons are the charge carriers, okay na. In semiconductors both holes and electrons, both holes and electrons are the charge carriers. ನಿಮ್ಗೆ 1 ಮಾರ್ಕ್ಸ್ ಗೆ MCQ ಅಲ್ಲಿ ಕೇಳಬಹುದು, ನೀವು ಮೆಟಲ್ಸ್ ಅಲ್ಲಿ ಯಾವುದು ಚಾರ್ಜ್ ಕ್ಯಾರಿಯರ್ಸ್, ಕಂಡಕ್ಟರ್ಸ್ ಅಲ್ಲಿ ಯಾವುದು, ಗ್ಯಾಸಸ್ ಅಲ್ಲಿ ಯಾವುದು, ಸೆಮಿ ಕಂಡಕ್ಟರ್ಸ್ ಅಲ್ಲಿ ಯಾವುದು ಅಂತ ಕೇಳಬಹುದು, ಓಕೆನಾ. ಅರ್ಥ ಆಯ್ತಾ? ನೆಕ್ಸ್ಟ್ ಒನ್, ಕರೆಂಟ್ ಡೆನ್ಸಿಟಿ. ಓಕೆ, ಕರೆಂಟ್ ಡೆನ್ಸಿಟಿ it is denoted by J. Okay na? So J is equal to I divided by E.
ಓಕೆನಾ. ಸೊ ಜೆ ಇಸ್ ಈಕ್ವಲ್ ಟು ಐ ಬೈ ಎ. ಸೊ ಹೇಗೆ ಡಿಫೈನ್ ಮಾಡಬೇಕಂದ್ರೆ ಇಟ್ ಇಸ್ ಡಿಫೈನ್ಡ್ ಆಸ್ ದ ರೇಷಿಯೋ ಆಫ್ ಕರೆಂಟ್ ಪರ್ ಯೂನಿಟ್ ಏರಿಯಾ. ಓಕೆನಾ, ಇಟ್ ಇಸ್ ಡಿಫೈನ್ಡ್ ಆಸ್ ದ ರೇಷಿಯೋ ಆಫ್ ಕರೆಂಟ್ ಪರ್ ಯೂನಿಟ್ ಏರಿಯಾ. ಇಟ್ ಈಸ್ ಕಾಲ್ಡ್ ಕರೆಂಟ್ ಡೆನ್ಸಿಟಿ. ಸೊ ಇದ್ರ ಮೀನಿಂಗ್ ಏನಂತಂದ್ರೆ, ಈಗ ನಾನೊಂದು ಕಂಡಕ್ಟರ್ನ ತಗೊಂತೀನಿ. ಓಕೆನಾ, ಸೊ ಒಂದು ಕಂಡಕ್ಟರ್ನ ತಗೊಂತೀನಿ. ಸೊ ಇದ್ರೊಳಗಡೆ ಕರೆಂಟ್ ಪಾಸ್ ಆಗ್ತಾ ಇದೆ ಅನ್ಕೊಳ್ಳಿ. ಓಕೆ, ಸೊ ಇದ್ರದ್ದು ವೇರಿಯೇಬಲ್ ಏರಿಯಾ ತಗೊಂತೀನಿ. ಸೊ ಇದ್ರ ಏರಿಯಾ ಒಂದು ಕಡೆ ಜಾಸ್ತಿ ಇದೆ, ಇನ್ನೊಂದು ಕಡೆ ಕಡಿಮೆ ಇದೆ ಅನ್ಕೊಳ್ಳಿ. ಓಕೆನಾ, ಸೊ ಈ ತರ ಒಂದು ಕಡೆ ಏರಿಯಾ ಕಡಿಮೆ ಇದೆ, ಇನ್ನೊಂದು ಕಡೆ ಜಾಸ್ತಿ ಇದೆ ಅನ್ಕೊಳ್ಳಿ. ಈಗ ಇದರಲ್ಲಿ ನಾನು ಸೊ ಕರೆಂಟ್ನ ಪಾಸ್ ಮಾಡ್ತೀನಿ. ಓಕೆನಾ, ನೀವು ಎಲ್ಲೇ ಪಾಯಿಂಟ್ಸ್ ಹತ್ರ ನೀವು ಚೆಕ್ ಮಾಡಿದಾಗ ಕರೆಂಟ್ ವ್ಯಾಲ್ಯೂ ಸೇಮ್ ಇರುತ್ತೆ. ಓಕೆನಾ, ಬಟ್ ಕರೆಂಟ್ ಡೆನ್ಸಿಟಿ ಏನಾಗುತ್ತೆ, ವೇರಿ ಆಗುತ್ತೆ. ಈ ಪಾಯಿಂಟ್ ಹತ್ರ ನೀವು ಕರೆಂಟ್ ಡೆನ್ಸಿಟಿ ಕ್ಯಾಲ್ಕುಲೇಟ್ ಮಾಡಿದಾಗ ಒಂದು ವ್ಯಾಲ್ಯೂ ಬಂದ್ರೆ ಸೊ ಇಲ್ಲಿ ಒಂದು ವ್ಯಾಲ್ಯೂ ಬರುತ್ತೆ. ಓಕೆನಾ, ಬಟ್ ಕರೆಂಟ್ ರಿಮೈನ್ಸ್ ಸೇಮ್. ಓಕೆ, ಸೊ ಕರೆಂಟ್ ಡೆನ್ಸಿಟಿ ಅಂತಂದ್ರೆ ಇಟ್ ಇಸ್ ಡಿಫೈನ್ಡ್ ಆಸ್ ರೇಷಿಯೋ ಆಫ್ ಕರೆಂಟ್ ಪರ್ ಯೂನಿಟ್ ಏರಿಯಾ. ಓಕೆನಾ, ಸೊ ಇದಕ್ಕೆ ಎಸ್ ಯೂನಿಟ್ ಏನು ಬರೀಬಹುದು? ಸೊ ಕರೆಂಟ್ ಯೂನಿಟ್ ಏನು? ಸೊ ಕರೆಂಟ್ ಯೂನಿಟ್ ಈಸ್ ಆಂಪಿಯರ್. ಓಕೆ, ಸೊ ಡಿವೈಡೆಡ್ ಬೈ ಏರಿಯಾ. ಸೊ ಏರಿಯಾ ಎಸ್ ಯೂನಿಟ್ ಏನು? ಮೀಟರ್ ಸ್ಕ್ವೇರ್. ಇದ್ಮೇಲೆ ಬಂದ್ರೆ ಆಂಪಿಯರ್ ಪರ್ ಮೀಟರ್ ಸ್ಕ್ವೇರ್. ಆಂಪಿಯರ್ ಪರ್ ಮೀಟರ್ ಸ್ಕ್ವೇರ್ ಇಸ್ ದ ಎಸ್ ಯೂನಿಟ್ ಫಾರ್ ಕರೆಂಟ್ ಡೆನ್ಸಿಟಿ. ಓಕೆ, ಸೊ ಅರ್ಥ ಆಯ್ತಾ? ಸೊ ಥ್ಯಾಂಕ್ ಯು. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ.